ಅದ್ಯಾಕೋ ಏನೋ ಒಂದಲ್ಲ ಒಂದು ಕಾಂಟ್ರವರ್ಸಿಗಳಲ್ಲಿ ದರ್ಶನ್ ಅವರ ಹೆಸರು ಮುನ್ನೆಲೆಗೆ ಬರ್ತಾನೆ ಇದೆ. ತಿಂಗಳ ಅಂತರದಲ್ಲಿ 3 ಕಾಂಟ್ರವರ್ಸಿ ಆದರೆ 2 ಕಾಂಟ್ರವರ್ಸಿಗಳಲ್ಲಿ ದೂರು ದಾಖಲಾಗಿದೆ. ಈಗ ಯಜಮಾನನ ವಿರುದ್ಧ ಸಿಡಿದೆದ್ದವರು ಗೌಡ್ತಿಯರು. ಅವ್ರು ಏನ್ ಮಾಡಿದ್ರು ಒಪ್ಕೊಳ್ಳುವಂತ ಮನಸ್ಥಿತಿ ಹೆಣ್ಮಕ್ಳದಿಲ್ಲ. ಚಿನ್ನದ ಸೂಜಿ ಅಂತ ಕಳಿಸಿಕೊಳ್ಳೋಕ್ಕಾಗತ್ತಾ ಸರ್? ಇತ್ತೀಚೆಗೆ ಬಹಳ ರೂಢಾಗಿ ನಡೀತಾರೆ. ತಾಯಿ ಹೆಣ್ಣು, ಅವ್ರ ನೆತ್ತಿರೋರು ಹೆಣ್ಣು, ಅವ್ರ ಹೆಂಡ್ತಿನಿ ಹೆಣ್ಣು, ಅವ್ರ ಅಕ್ಕ ತಂಗಿಯರು ಹೆಣ್ಣು. ನಾವು ಸಾವಿರಾರು ಹೆಣ್ಮಕ್ಳು ಅವ್ರ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡ್ತೀವಿ. ಅವ್ರು ಕ್ಷಮೆ ಕೇಳಲೇಬೇಕು. ಹೀಗೆಲ್ಲ ಇವರು ಮಾತನಾಡೋಕೆ, ಆಕ್ರೋಶ ಹೊರಹಾಕೋಕೆ, ಕೆಂಡ ಮಂಡಲವಾಗೋಕೆ ಕಾರಣ ಚಾಲೆಂಜಿಂಗ್ ಸ್ಟಾರ್, ಕ್ಲಾಸ್ಗೂ ಸೈ ಮಾಸ್ಗೂ ಸೈ ಅನಿಸ್ಕೊಂಡ ಅಭಿಮಾನಿಗಳ ಡಿವಾಸ್ ಹೇಳಿದ ಅದೊಂದು ಡೈಲಾಗ್. ಇವತ್ತು ಇವಳು ಇರ್ತಾಳ, ಇವಳು ನಾಳೆ ಅವಳು ಇರ್ತಾಳೆ, ಹೋಗ್ರೆ ನೀನು ಚಿನ್ನ ಬಿಡೆ, ನಿಮ್ಗಳಿಗೆಲ್ಲ ತಲೆ ಕೆಡಿಸ್ಕೊಂಡು ನಾನೇ ಕೂತ್ಕೊಳ್ಳಿ. ಫೆಬ್ರವರಿ 17ನೇ ತಾರೀಕು ದರ್ಶನ್ ಸಿನಿ ಪಯಣ ಆರಂಭಿಸಿ 25 ವರ್ಷ ಪೂರೈಸಿದ ಹಿನ್ನೆಲೆ ಅಭಿಮಾನಿಗಳೆಲ್ಲ ಸೇರಿ D25 ಬೆಳ್ಳಿ ಪರ್ವ ಕಾರ್ಯಕ್ರಮವನ್ನ ಶ್ರೀರಂಗಪಟ್ಟಣದಲ್ಲಿ ಆಯೋಜನೆ ಮಾಡಿದ್ರು. ಈ ಕಾರ್ಯಕ್ರಮದಲ್ಲಿ ತಾನು ಇಷ್ಟು ದೊಡ್ಡ ಸ್ಟಾರ್ ಆಗೋಕೆ ಪಟ್ಟ ಕಷ್ಟಗಳೆಷ್ಟು ಅನ್ನೋದನ್ನ ವಿವರಿಸುವಾಗ ಹೇಳಿದ ಈ ಡೈಲಾಗ್ ಇದೀಗ ಹೆಂಗಳಿಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಪದ ಬಳಕೆ ಆ ವೇದಿಕೆಯಲ್ಲಿ ಬೇಕಾಗಿತ್ತಾ? ಇದು ಏನಕ್ಕೆ ಹಾಡಿದ್ರು, ಆ ಮಾತನ್ನು ಆ ವೇದಿಕೆಯಲ್ಲಿ ಯಾಕೆ ಬಳಸಿದ್ರು, ಅದಕ್ಕೆ ವಿವರಣೆಯನ್ನು ನಾವು ಕೇಳ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ ಈ ಪದಗಳು ಟ್ರೋಲ್ ಆಗಿ ಇವತ್ತು ಯುವ ಜನರ ಬಾಯಲ್ಲೇ ಇವಳು ಬರ್ತಾಳೆ ಅವಳು ಹೋಗ್ತಾಳೆ ಬಿಡ್ರೋ ಅನ್ನೋ ಥರ ಹೆಣ್ಮಕ್ಳನ್ನ ಟ್ರೋಲ್ ಮಾಡೋ ಥರ ಆಗ್ಬಿಟ್ಟಿದೆ. ಅದೃಷ್ಟ ದೇವತೆ ಏನಾದರೂ, ಅದೃಷ್ಟ ದೇವತೆ ದೇವರು ಅಂತ ಹೇಳಿಲ್ಲ, ಅದೃಷ್ಟ ದೇವತೆ ಏನಾದರೂ ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಆಕೆ ಬಟ್ಟೆಯನ್ನು ಬಿಚ್ಚಿ ನಿಮ್ಮ ರೂಮಲ್ಲಿ ಕೂಡ ಹಾಕೊಂಬಿಡಿ ಅಂತ ಹೇಳ್ತಾರೆ. ಅಂದರೆ ಇದು ಹೆಣ್ಣು ಮಕ್ಕಳಿಗೆ ಮುಜುಗರ ತರುವಂಥ ಮಾತುಗಳು. ಈ ಮಾತುಗಳನ್ನ ಒಬ್ಬ ನಾಯಕ ನಟನಾದವನು ಸಾರ್ವಜನಿಕವಾಗಿ ಖಂಡಿತ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಇದೇ ವಿಚಾರವಾಗಿ ಗೌಡತಿಯರ ಸೇನೆ ಸೇರಿದಂತೆ ಹಲವು ಸಂಘಟನೆಯ ಮಹಿಳೆಯರು ಜಯಶ್ರೀ ರೇಣುಕಾ ನೇತೃತ್ವದಲ್ಲಿ ಕಾವೇರಿ ಭವನದಲ್ಲಿರೋ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಜೊತೆಗೆ ದರ್ಶನ್ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತಾನೂ ಆಗ್ರಹಿಸಿದ್ದಾರೆ. ಅವ್ರು ಏನ್ ಬೇಕಾದ್ರೂ ಮಾತಾಡ್ಬೋದು ಮಹಿಳೆ ಬಗ್ಗೆ. ಹೆಂಡತಿ ಆಗ್ಲಿ, ಅವ್ರ ಅಕ್ಕ ಆಗ್ಲಿ, ತಂಗಿ ಆಗ್ಲಿ, ಅಮ್ಮ ಆಗ್ಲಿ, ಬೇರೆ ಒಂದು ಸಹೋದರಿಯರಾಗ್ಲಿ, ಯಾರೇ ಸಮಾಜದ ಯಾವುದೇ ಮಹಿಳೆಯರು ಅಂತ ಹೇಳಿದ್ರೆ ಅವ್ರಿಗೆ ಗೌರವನೇ ಇಲ್ವಾ? ನಮ್ಮ ಸಂಸದೆ ಸುಮಲತಾ ಅವರು ನಾನು 2ನೇ ತಾಯಿ ಅಂತ ಹೇಳ್ತಾರೆ. ಖಂಡಿತ ಸುಮಲತಾ ಮೇಡಮ್ಗೆ ಒಂದು ನಾನು ಪರ್ಸ್ನಲ್ ರಿಕ್ವೆಸ್ಟ್ ಮಾಡ್ತೀವಿ, ನಮ್ಮೆಲ್ಲ ಮಹಿಳೆಯರು, ಅವರು ದರ್ಶನ್ ಅವರು ಬದಲಾಗಬೇಕು. ನೀವೇ ನಾನು ಒಂದು ನಾಯಕ ನಟ, ನಾನು ಏನು ಬೇಕಾದರೂ ಮಾತಾಡ್ಬೋದು ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ತಿಳುವಳಿಕೆ. ನಿಮ್ಮನ್ನು ಕೋಟ್ಯಾಂತರ ಯುವ ಜನತೆ ಫಾಲೋ ಮಾಡ್ತಿರ್ತಾರೆ. ಅವ್ರಿಗೆ ನೀವು ಮೆಸೇಜ್ನ ಕಳಿಸ್ತಿದ್ದೀರಾ ಯುವ ಜನತೆಗೆ? ಸಾರ್ವಜನಿಕವಾಗಿ ಮಹಿಳೆಯರ ಬಗ್ಗೆ ನಟ ದರ್ಶನ್ ಹೀಗೆ ಪದೇ ಪದೇ ಅವಹೇಳನವಾಗಿ ಮಾತನಾಡ್ತಾ ಇರೋದು ಎಷ್ಟು ಸರಿ? ವೇದಿಕೆಯಲ್ಲಿ ಸಂಸದೆ ಸುಮಲತಾ ಸ್ವಾಮೀಜಿಗಳಿದ್ರು, ಅವರು ಯಾಕಿದನ್ನ ಪ್ರಶ್ನೆ ಮಾಡಿಲ್ಲ ಅಂತಾನೂ ಆಕ್ರೋಶ ಹೊರಹಾಕಿದ್ದಾರೆ. ಅದೇನೇ ಇರ್ಲಿ, ಒಬ್ಬ ಮಾದರಿ ನಟನಾಗಿ ಲಕ್ಷಾಂತರ ಅಭಿಮಾನಿಗಳ ನಾಯಕನಾಗಿರೋ ದರ್ಶನ್ ಅಭಿಮಾನಿಗಳಿಗೆ ಕೊಡೋ ಸಂದೇಶ ಇದೇನಾ? ಅವರ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು ಅಂತ ಸಿನಿಮಾಗಳಲ್ಲಿ ಮಾತ್ರ ಡೈಲಾಗ್ ಹೊಡೆದ್ರೆ ಸಾಕ? ನಿಜ ಜೀವನದಲ್ಲಿ ಅದನ್ನ ಫಾಲೋ ಮಾಡಲ್ವಾ ಅಂತ ಮಹಿಳೆಯರು ಪ್ರಶ್ನೆ ಮಾಡ್ತಿದ್ದಾರೆ. ಜೊತೆಗೆ ಕ್ಷಮೆಯಾಚಿಸದೇ ಇದ್ರೆ ಅವರ ಮನೆ ಮುಂದೆ ಹೋರಾಟ ಮಾಡೋದಾಗಿ ಎಚ್ಚರಿಸಿದ್ದಾರೆ. ಇದಕ್ಕೆ ದರ್ಶನ್ ಏನುತ್ತರ ಕೊಡ್ತಾರೆ ಕಾದು ನೋಡಬೇಕಿದೆ. ಶ್ರೀಧರ್ ಶಿವಮೊಗ್ಗ, ನ್ಯೂಸ್ ಫಸ್ಟ್ ಫಿಲಂ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.